ನನ್ನ ಹೆಸರು ಎಸ್ ಸುಷ್ಮಿತಾ. ನಾನು ನ್ಯೂ ಲೈಫ್ ಫೆಲೋಶಿಪ್ ಯಲಹಂಕ ಸಭೆಯೊಳಗಿದ್ದೇನೆ. ಅದೇ ರೀತಿಯಾಗಿ ಕಳೆದ ದಿನದಲ್ಲಿ ನಡೆದ 21 ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ನನ್ನಲ್ಲಿ ನಡೆಸಿದ ಅದ್ಭುತ ಕಾರ್ಯಗಳನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕಳೆದ ದಿನಗಳಲ್ಲಿ ನಾನು ಮತ್ತು ನನ್ನ ಪತಿಯವರು ಕೂಡ 21 ದಿವಸ ಪೂರ್ಣವಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಪಾಲ್ಗೊಂಡೆವು. ಅದೇ ರೀತಿಯಾಗಿ ಪೂರ್ಣವಾಗಿ ಉಪವಾಸವನ್ನು ನಾವು ಮಾಡಿದ್ದೆವು. ದೇವರು ಆ ರೀತಿಯಾಗಿ ನಮಗೆ ಆ ರೀತಿಯಾದ ಸಂಪೂರ್ಣವಾದ ಬಲವು, ಆ ರೀತಿಯಾದ ಅಭಿಷೇಕವು ನಮ್ಮಲ್ಲಿ ಇಳಿಸೋದನ್ನು ನಾವು ಅನುಭವಿಸಿದೆವು. ಯಾವತ್ತೂ ಕೂಡ ಒಂದು ಹೊತ್ತು ಊಟ ಇಲ್ಲದೆ ಇರೋಕ್ಕಾಗ್ತಿದ್ದಿಲ್ಲ. ಬಟ್ ಈ ದಿನದ ಉಪವಾಸದಲ್ಲಿ ದೇವರು ನಮಗೆ ಕಂಪ್ಲೀಟ್ ಆಗಿ ನಾವು ಸಂಪೂರ್ಣವಾಗಿ ಉಪವಾಸ ಇರಲಿಕ್ಕೆ ದೇವರು ಮಾಡಿದ ಸ್ತೋತ್ರ, ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅದೇ ರೀತಿಯಾಗಿ ಆಲಯದಲ್ಲಿ ಒಂದೊಂದು ದಿನವೂ ದೇವರು ಒಂದೊಂದು ದರ್ಶನಗಳನ್ನು ನನಗೆ ದೇವರು ತಿಳಿಯಪಡಿಸಿದರು. ಅದು ನಮ್ಮ ಆಲಯದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿಕ್ಕಿರುವ ಅದ್ಭುತವಾದ ಕಾರ್ಯಗಳು, ನಮ್ಮ ಆಲಯವು ಯಾವ ರೀತಿಯಾಗಿ ಬೆಳೆಯುತ್ತದೆ ಎಂಬುದಾಗಿ ದೇವರು ನನ್ನ ಜೊತೆಯಲ್ಲಿ ಮಾತನಾಡಿದರು. ಅದೇ ರೀತಿಯಾಗಿ ನಮ್ಮ ಸಭೆಯಲ್ಲಿರುವ ಯೌವನಸ್ಥರು ಕೂಡ ಅವರು ಯಾವ ನಕ್ಷತ್ರ ರೀತಿಯಾಗಿ ಬೆಳಗುತ್ತಾರೆ ಎಂಬುದಾಗಿ ದೇವರು ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಆಲಯದಲ್ಲಿರುವ ಚಿಕ್ಕ ಮಕ್ಕಳು ಕೂಡ ಬೆಂಕಿಯ ರೀತಿಯಾಗಿ ಉರಿಯುತ್ತಾರೆ ಎಂಬುದಾಗಿ ದೇವರು ನನ್ನ ಜೊತೆಯಲ್ಲಿ ಈ ಉಪವಾಸ ಪ್ರಾರ್ಥನೆಯಲ್ಲಿ ನನಗೆ ತೋರಿಸ್ಕೊಟ್ರು. ಅದಕ್ಕಾಗಿ ಸ್ತೋತ್ರ. ಅದೇ ರೀತಿಯಾಗಿ ನನ್ನ ಕೆಲಸದಲ್ಲೂ ಕೂಡ ಸ್ವಲ್ಪ ತುಂಬಾ ಸಮಸ್ಯೆ ಆಗಿತ್ತು. ನಾನು ಯಲಹಂಕದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಮತ್ತೆ ವಾಪಸ್ ಬರಬೇಕು ಎಂಬುದಾಗಿ ನನ್ನ ಮ್ಯಾನೇಜರು ಸ್ವಲ್ಪ ಸಮಸ್ಯೆ ಮಾಡಿದ್ರು. ಅದರಲ್ಲಿ ಇಲ್ಲಿರೋರು ಯಾರಿಗೂ ಬರೋಕ್ಕೆ ಹೇಳಿಲ್ಲ, ಬಟ್ ನನ್ನ ಮಾತ್ರ ಅಲ್ಲಿಗೆ ಕರೀತಿದ್ರು. ನಾವೆಲ್ಲರೂ ಸಭೆಯಾಗಿ ಕೂಡಿ ಪ್ರಾರ್ಥಿಸಿದ್ರು. ನಾವು ಪ್ರೇಯರ್ ಮಾಡಬೇಕು, ಕುಟುಂಬದಲ್ಲಿ ಎಲ್ಲರೂ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರೇಯರ್ ಮಾಡಿದ್ರು. ದೇವರು ಅದು ಏನೇ ಶೋಧನೆ ಬರಲಿ, ನೀವು ನಮ್ಮ ಜೊತೆಲಿದ್ದೀರಾ, ನೀವು ನಡೆಸ್ತೀರ ಎಂಬ ನಂಬಿಕೆಯಲ್ಲಿ ನಾವು ಹೋಗ್ತಾ ಇದ್ದೆ. ಯಾವ ಮ್ಯಾನೇಜರ್ ಹೇಳಿದ್ರು ನನ್ನ ಎಲೆಕ್ಟ್ರಾನಿಕ್ ಸಿಟಿಗೆ ಬಾ ಅಂತ ಎಂಬುದಾಗಿ, ಅದೇ ಮ್ಯಾನೇಜರ್ ನೀನು ಪರವಾಗಿಲ್ಲ ಯಲಹಂಕಗೆ ಹೋಗು ಅಂತ ಆ ರೀತಿಯಾದ ಪರ್ಮಿಷನ್ನು ದೇವರು ಒದಗಿಸ್ಕೊಟ್ರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಅದೇ ರೀತಿಯಾಗಿ ಈ ಫಾಸ್ಟಿಂಗ್ ಪ್ರೇಯರಲ್ಲಿ ನಾನು ತುಂಬಾನೇ ಆತ್ಮಿಕ ಜೀವನದಲ್ಲಿ ತುಂಬಾನೇ ಒಂದು ಅಭಿಷೇಕ ಆಗಲಿ, ದರ್ಶನ ಆಗಲಿ ಆಳವಾಗಿ ನಾನು ಅನುಭವಿಸಿದ್ದೀನಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಸಭಾ ಪಾಲಕರಿಗೂ ಕೊಟ್ಟ ಈ ಒಂದು ಅವಕಾಶಕ್ಕಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಥರ ಸಾಕ್ಷಿ ಹೇಳಲಿಕ್ಕೆ ಕೊಟ್ಟ ಅವಕಾಶಕ್ಕಾಗಿಯೂ ದೇವರಿಗೆ ಸ್ತೋತ್ರ.